ಬಂದಿಲ್ಲ ಇದು. ಅದರಲ್ಲಿ ಅಸಾಮರಸ್ಯ ಅಂತ ಇದೆ, ಇದೆಯಾ ಇದರಲ್ಲಿ ಪದ ಕನ್ನಡ ಡಿಕ್ಷನರಿಯಲ್ಲಿ? ಸಾಮರಸ್ಯ ಅಂತ ಇದೆ, ನಾನು ಬರೆದಿದ್ದೀನಿ ಸಾಮರಸ್ಯ. ಅಸಾಮರಸ್ಯ ಅಂತ ಇದೆ, ಅಸಾಮರಸ್ಯ. ದ್ವೇಷ ಅಪರಾಧ ಅಂತ, ದ್ವೇಷ ಭಾಷಣ ಇದೆ, ದ್ವೇಷ ಅಪರಾಧ ಎಲ್ಲಿದೆ? ಈ ಕಾನೂನು ತರುವಾಗ ನೀವು ಹಿಂಗೆಲ್ಲ ಹಾಕ್ಬಿಟ್ರೆ ಮಾನ ಮರ್ಯಾದೆ ಎಲ್ಲ ಕಳ್ಕೊಂತೀರ ನೀವೆಲ್ಲ. ನೆನ್ನೆ ನೋಡಿದಿರ ಮಂತ್ರಿ ಏನೋ ಬರ್ಕೊಟ್ಟಿದ್ನ ಓದಿದ್ದು ಮಾಡಿ ಎಷ್ಟು ಅನಾಹುತ ಆಯಿತು. ಮತ್ತೆ ಇದೆ ಈ ಥರದ್ದೆಲ್ಲ ನೀವು ತಪ್ಪುಗಳು ಮಾಡಿದ್ದೀರ. ಈ ಥರ ತಪ್ಪುಗಳಿರೋಂಥ ಬಿಲ್ ಇದು. ಹೌದು, ಇಲ್ಲಿ ಬರ್ದಿದ್ದೀರಲ್ಲ ನೀವು, ಅಸಾಮರಸ್ಯ ಅಂತ ಬರ್ದಿದ್ದೀರಾ. ಹೇಟ್ ಕ್ರೈಮ್ ಮತ್ತು ದ್ವೇಷ ಭಾಷಣನೇ, ಅದೆರಡೂ ಒಂದೇ ಆಗೋದಿಲ್ಲ. ಅಲ್ಲ, ನೀವು ಹೇಳಿದ್ರಲ್ಲ ದ್ವೇಷ ಅಪರಾಧ ಅಂತ ಕನ್ನಡದಲ್ಲಿ ಎಲ್ಲಿದೆ? ಯಾವ ದ್ವೇಷ? ಹೌದು, ದ್ವೇಷ ಅಪರಾಧ ಅಂತ ಇರೋದು ಹೇಟ್ ಕ್ರೈಮ್. ಗೂಗಲ್ ಟ್ರಾನ್ಸ್ಫರ್ ಅಷ್ಟೇ. ನಾನು ದ್ವೇಷ ಅಪರಾಧ ವರ್ಡ್ ಯಾವ್ದು? ನಾನು ಇದನ್ನ ಡಿಕ್ಷನರಿಗೆ ಹೋಗಿ ನೋಡಿ ಹೇಳಿರೋದು. ನಾನು ಡಿಕ್ಷನರಿಗೆ ಹೋಗಿದ್ದೀನಿ, ಇದನ್ನ ಡಿಕ್ಷನರಿಯಲ್ಲಿ ಎಲ್ಲೂ ಈ ಪದ ಕಾಣಿಸಿಲ್ಲ, ಅದಕ್ಕೆ ಕೇಳಿದ್ದೀನಿ ನಿಮ್ಮನ್ನ. ಇದ್ರೆ ಹುಡ್ಕೊಡಿ ಕನ್ನಡ ಡಿಕ್ಷನರಿಯಲ್ಲಿ. ಡೆಫಿನೇಷನ್ ಏನಾನ ಹೇಳಿ ಅವರು ಇದೆಯಾ ಅಂತ. ಕನ್ನಡ ನಿಘಂಟಲ್ಲಿ ಇದೇನಾನ ಇದೆಯಾ? ದ್ವೇಷ ಮಾಡೋದು ಅಪರಾಧ ಅಂದ್ರೆ ದ್ವೇಷ ಅಪರಾಧ. ಹಂಗೆ ಒಂದ್ ಕನ್ನಡ ನಿಘಂಟ್ ಬರ್ದವ್ರಪ್ಪ, ನೀನ್ ಬರ್ದಿಲ್ಲ. ದ್ವೇಷ ಅಪರಾಧ, ನೀನ್ ನಿಘಂಟ್ ಬರ್ದಿಲ್ಲ. ದ್ವೇಷ ಸಾಧಿಸ್ತಾನೆ ಅದು ಅಪರಾಧ ಅಂತ. ಸಿಂಪಲ್ ಅಪರಾಧನೇ ದ್ವೇಷ ಅಪರಾಧ. ಮಾತಾಡ್ಲಿ, ಬಹಳ ಸಿಂಪಲ್. ಸುರೇಶ್ ಅವರೇ ದ್ವೇಷ ಅಪರಾಧ ದ್ವೇಷ ಅಪರಾಧ. ಅವರು ತಲೆ ಅಲ್ಲಾಡ್ತಾವ್ರು ನೋಡಿ ಸಭಾಧ್ಯಕ್ಷ, ಕರೆಕ್ಟ್ ಐತೆ ಅಂತ. ಆಯ್ತು, ಅದು ನಮ್ಮ ಇದರಲ್ಲಿ ಕನ್ನಡ ಡಿಕ್ಷನರಿಯಲ್ಲಿ ಇರಲಿಲ್ಲ, ಅದಕ್ಕೆ ಅದರಲ್ಲಿ ಸೇರಿಸ್ತೀನಿ. ಸುರೇಶ್ ಅವರು ಈ ಥರ ಒಂದು ಹೊಸ ಡಿಕ್ಷನರಿ ಬರೆದ್ಬಿಟ್ಟು ಈ ಪದಗಳನ್ನೆಲ್ಲ ಹೊಸದಾಗಿ ಸೇರ್ಸೋಕ್ಕೆ ನಾನು ವ್ಯವಸ್ಥೆ ಮಾಡೋದು. ಸುರೇಶ್ ಕುಮಾರ್ ಅಲ್ಲ ಸರ್, ಓನ್ಲಿ ಸುರೇಶ್ ಬೈರೀತಿ. ಅದರಿಂದ ನನಗನ್ಸ್ತದೆ ಈಗಾಗಲೇ ಕಾನೂನು ಏನಿದೆ BNS ಇದರಲ್ಲೆಲ್ಲ ಇದೆ. ಭಾರತೀಯ ನ್ಯಾಯ ಸಂಹಿತೆ ಕಲಂ 196, 299, 500, 353 ಇಂಥದ್ದೇ ದ್ವೇಷ ಭಾಷಣ, ಸಾಮರಸ್ಯ ಕಡೋದ ಬಗ್ಗೆ ಈಗಾಗಲೇ ಇದೆ. ಹೊಸದಾಗಿ ಇವರು ತರುವಂಥ ಬಿಲ್ ಏನಿದೆ ಇದು ಪತ್ರಿಕಾ ರಂಗಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷಗಳಿಗೆ ಟಾರ್ಗೆಟ್ ಮಾಡೋಕ್ಕೆ ಈ ಬಿಲ್ಲನ್ನು ತಂದಿದ್ದಾರೆ. ಇದು ಒಳ್ಳೆಯದಲ್ಲ. ಅದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ನಾಳೆ ಇವರೇನೋ 2 ವರ್ಷ ಇರ್ತಾರೆ ಅಷ್ಟೇ, ಆಮೇಲೆ ಬೇರೆ ಸರ್ಕಾರ ಬಂದರೆ ಮತ್ತೆ ಅವ್ರಿಗೆ ವೆಪನ್, ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ವೆಪನ್ ಆಗ್ತತೆ. ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ವೆಪನ್ 100% ಮಾಡೇ ಮಾಡ್ತಾರೆ. ಯಾವುದೋ ಇವರೊಂದು ಕೋಮಿಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಬರೋರು ಇನ್ನೊಂದು ಕೋಮಿಗೆ ಸಪೋರ್ಟ್ ಮಾಡ್ತಾರೆ. ಅವಾಗ ಏನು ಪರಿಸ್ಥಿತಿ ಏನಾಗ್ತೈತೆ? ಅನಾಹುತ ಆಗೋಗ್ತೈತೆ. ಕಾನೂನು ತರಕ್ಕೆ ಮುಂಚೆ ಯೋಚನೆ. ನಾನು ಮೊನ್ನೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದು. ಅವನು ಆಲ್ರೆಡಿ 6 ದಿನ ಜೈಲಲ್ಲಿದ್ದಾನೆ. ಈಗಿರೋ ಕಾನೂನಲ್ಲಿ 6 ದಿನ 7 ದಿನ ಜೈಲಲ್ಲಿದ್ದಾರೆ. ಇರೋ ಕಾನೂನಲ್ಲೇ ಜೈಲಿಗೆ ಹೋಗ್ತಾ ಇದ್ದಾರೆ. ಇನ್ನು ಇವೇನ ತಂದ್ರೆ ಪರ್ಮನೆಂಟ್ ಜೈಲುಗಳು ಈಗಲೇ ಎಲ್ಲ ಪೂರ್ತಿ ಜೈಲುಗಳೆಲ್ಲ ರೆಸಾರ್ಟ್ಗಳಾಗ್ಬಿಟ್ಟವೆ, ಹೌಸ್ಫುಲ್ ಆಗೋತತೆ. ಆಮೇಲೆ ಜೈಲುಗಳಲ್ಲೂ ಒಂದು ಇನ್ನೂ 100 ಜೈಲು, ಅದು ಪಾಪರಾಗಿರೋ ಸರ್ಕಾರದಲ್ಲಿ ಇನ್ನು ಜೈಲುಗಳು ಹೊಸದಾಗಿ ಜೈಲು ಕಟ್ಟಬೇಕಾಗ್ತದೆ. ಇಷ್ಟೆಲ್ಲ ಪತ್ರಕರ್ತರನ್ನ ಹಿಡಿದು ಹೊಡಕಾಕೋದು, ರಾಜಕಾರಣಿಗಳನ್ನ ಹಿಡಿದು ಹೊಡೆದಾಕೋದು. ಯಾರು ಈ ಮಾಸ್ಟರ್ ಹಿರಣ್ಯ ಆ ಥರ ಯಾರು ಧೈರ್ಯವಾಗಿ ನಾಟಕಗಳನ್ನು ಮಾಡ್ತಾರೆ, ಇನ್ನೆಲ್ಲ ಪೊಲೀಸರು ಈಗ ಪರಮೇಶ್ವರ್ ಅವ್ರ ಕೈಲಿ ಇನ್ನು ಪೊಲೀಸ್ ಇಲಾಖೆಯಲ್ಲಿ 50% ಕೂಡ ಭರ್ತಿ ಮಾಡೋಕ್ಕಾಗಿಲ್ಲ, ಅನುಮತಿನೇ ಕೊಟ್ಟಿಲ್ಲ. ಈಗ ಎಲ್ಲೆಲ್ಲಿ ಡ್ರಾಮಾಗಳು ನಡೀತತೆ, ರಂಗಭೂಮಿ ಕಲಾ ಎಲ್ಲರೂ ಹೋಗ್ತಾ ಅಲ್ಲೆಲ್ಲ ಪೊಲೀಸ್ ಅವ್ನು ಕೂತಿರ್ಸ್ಬೇಕು, ಅವ್ನು ಬರ್ಕೊಂಬರ್ಬೇಕು, ಅವನೇನೇನು ಡೈಲಾಗ್ ಹೊಡೆದ ಅಂತೇಳಿ ಬರ್ಕೊಂಬರ್ಬೇಕು. ಯಾವುದೇ ಭಾಷಣ ಮಾಡಿದ್ರು ಹೋಗಿ ನೋಡ್ಬೇಕು, ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದರಿಂದ ಸಮಾಜಕ್ಕೇನು ಒಳ್ಳೇದಾಗಲ್ಲ. ಯಾರನ್ನೋ ಟಾರ್ಗೆಟ್ ಮಾಡಬೇಡಿ. ನಾಳೆ ಇದು ತಿರುಗುಬಾಣ ನಿಮಗೂ ಆಗುತ್ತೆ. ತಿರುಗುಬಾಣ ಎಚ್ಚರಿಕೆ ಇರಬೇಕು. ಇಂಥ ಕಾನೂನು ಮಾಡಬೇಕಾದ್ರೆ 100 ಸರಿ. ಇವಾಗ ನಮ್ಮ ಡಾಕ್ಟ್ರು ತಂದರು, ಯಾರು ಡಾಕ್ಟ್ರು
ಎಂತ ಬಿಲ್ ತಂದ್ರು? ಎಲ್ಲ ಇಡೀ ಸದನ ಹೇಳ್ತು ಎಸ್ ವಿ ಆರ್ ವಿತ್ ಯು ಮಾದೇವಪ್ಪ ಅಂತ ಹೇಳಿದ್ರು. ಮಾದೇವನ್ ತರ ನಡ್ಕೊಳ್ರಿ. ಈ ಪರಮೇಶ್ವರ್ ಅದೇ ಹೆಸರು. ಇಂಥ ಎರಡು ಒಂದೇ. ಇದರಿಂದ ಅಲ್ಲ ಎಲ್ಲ ಮಾದೇವ್ ತರ್ತಕ್ಕಂಥ ಬಿಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಷ್ಟು ಹಿಂಸೆ ಕೊಟ್ರು? ಅವರು ಏಟ್ರೇಟ್ ಮಾಡಿದ್ರ? ಅವ್ರ ಹತ್ರ ವಿರೋಧ ಪಕ್ಷದ ನಾಯಕರು ಆಯ್ತು ಇಲ್ಲ. ಇಡೀ ದೇಶದ ಅಭಿವೃದ್ಧಿಯೇ ಮುಂದೆ ಸುರೇಶ್ ಕುಮಾರ್ ಅವರೇ